ಹಂಗಾರ ಮತ್ತೇನ್ರಪ್ಪ ಚಹಾ ಕುಡಿದ್ರನ? ತಿಂಡಿ ತಿಂದ್ರೇನು ಅಂದೆ. ಏನು ನಾಗಣ್ಣರಿಗೆ ಯಾಕೋ ಕಿವಿ ಕೇಳಿಸ್ತಾ ಇಲ್ಲ. ಮುಂದೆ ಎಲೆಕ್ಷನ್ಗೆ ನಿಲ್ತೀರನ್ರಪ್ಪ? ಯಾವ್ದು ಅದರಿ ಎಲೆಕ್ಷನ್ಗೆ ನಿಮ್ಮ ಅಭ್ಯರ್ಥಿಗಳು ನಿಲ್ತಾರನ್ರಿ ಎಂದೆ. ಅಭ್ಯರ್ಥಿಗಳು ಎಲ್ಲೆಲ್ಲಿ ನಿಲ್ತಾರೆ? ನಾವ್ ಎಲ್ಲ ಕಡೆ ಅಂತಲ್ಲ. ಮತ್ತೆ ಈಗೆಲ್ಲ ಯೋಚನೆ ಮಾಡ್ತಾ ಇದೀವಿ. ಚಾಮರಾಜನಗರ ಸೇರಿದಂತೆ ದೊಡ್ಡಬಳ್ಳಾಪುರ ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ಹಾಕ್ಬೇಕು ಅಂತೇಳಿ ನಾವು ಚಿಂತನೆ ಇದೆ. ಹೌದು ಒಂದಂಗೆ ನಗಣ, ನೀವು 224 ಕ್ಷೇತ್ರಗಳಲ್ಲಿ ನಿಲ್ಲಂಗಲ್ರಿ? 224 ಕ್ಷೇತ್ರಕ್ಕೆ ನಾವು ನಿಲ್ಲೋದೇ ಇಲ್ಲ. ನಮ್ಗೆ ಗೊತ್ತಾಯ್ತು ಬಿಡ್ರಿ, ನಿಮ್ದು ಡಬ್ಬಾ ಪಕ್ಷ ಅಂತಂದು ಹೇಳಿ. ನಿಮ್ಮನ್ನ ಬಿಟ್ಟರೆ ನಿಮ್ಮ ಪಕ್ಷದಲ್ಲಿ ಯಾರಿಲ್ಲ. ಏನಾಯ್ತು ಅಂದ್ರೆ ಏನು ಒಂದು ಹೇಳಿದ್ರೆ ಮೊದಲು ಏನಿಲ್ಲ, ಸುಮ್ಮನೆ ತಮಾಷೆ ಮಾಡಿದ್ ಬಿಡ್ರಿ. ಯಾರು ಹೋದ್ರು ಬಿಟ್ರು ಅನ್ನೋದು ಇಲ್ಲಿ ಲೆಕ್ಕ ಆಗ್ತಾ ಇಲ್ಲ. ನಾನು ಮತ್ತೆ ನಾನು ಇದ್ದೀನಲ್ಲ, ಗೊತ್ತಾಯ್ತಲ್ಲ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು? ನಾನು ಒಪ್ಪಿದ್ದೀನಿಲ್ಲ ವಾಟಾಳ್ ನಾಗರಾಜ್ ಅಂತೇಳಿ. ಹೌದೌದು ಗೊತ್ತಾಯ್ತು ಹೇಳ್ರಿ. 50 ವರ್ಷ ಕನ್ನಡ ಹೋರಾಟ ಮಾಡಿದೀವಲ್ಲ, ಅದರಿಂದ ಹೌದು ಅದನ್ನೇ ನಾವು ಈ ತಕ್ಷಣವೇ ನೀವು ಕೇಳಿದ ತಕ್ಷಣವೇ ನಾನು ಹೇಳ್ಬಿಟ್ಟು ಎಷ್ಟು ನಿಲ್ತೀವಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡಿ ಏನ್ ನಿಲ್ಬೇಕು ಬಿಡಬೇಕು ಅನ್ನೋದನ್ನ ಒಂದು ಚಿಂತನೆ ಪ್ರಾಮಾಣಿಕವಾಗಿ ಮಾಡ್ತೇವೆ. ಓ ಹಂಗ ಆಯ್ತಪ್ಪ, ಅದೇ ಖುಷಿಗೆ ಒಂದ್ಸಾರಿ ಪಾಡಿರಿ ಹಲಗಿ. ಓಕೆ ಸ್ಟಾಪ್ ಸ್ಟಾಪ್. ಈಗ ನಾಗಣ್ಣರ ಕತಿ ಸಾಕು. ಈಗ ಇನ್ನೊಬ್ರು ವೆರಿ ಇಂಪಾರ್ಟೆಂಟ್ ಪರ್ಸನ್ ಅದರ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲಲ್ಲ, ನಮ್ಮ ನಾಡು ಕಂಡ ಅಪ್ಪಟ ಪ್ರತಿಭೆ ಮಂಡ್ಯದ ಮಂಡು ಗೌಡ್ರು ಶಂಕರ್ಲಿಂಗೇಗೌಡ್ರು ಇಲ್ಲೇ ಅದರಲ್ರಪ್ಪ. ಈ ಮಂಡ್ಯದ ಗಂಡು ಓಹೋ ಗೌಡ್ರ, ಏನ್ರಪ್ಪ ಇದು, ಏನ್ ಕವರ್ ಹಿಡಿದಿರಿ? ಏ ಗೌಡ್ರ, ಏನ್ರಿ ನೀವು ಬಿಜೆಪಿ ಪಾರ್ಟಿಯ ಮುತ್ತು ರತ್ನ ಎಲ್ಲ ಇದ್ದಂಗೆ ನೀವು ಪಕ್ಷ ಬಿಟ್ಟು ಹೊಂಟ್ರ ಹೆಂಗ? ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಗೌಡ್ರ ಯಾಕ್ರಿ, ಏನ್ ಮಾಡಕತ್ತೀರಿ? ಮೊದಲು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟೆ, ಆಮೇಲೆ ಅದೆಲ್ಲ ಬರ್ಕೊಂಡು ಬಂದಿದ್ದೀನಿ. ಹೌದೌದು ಬಿಡ್ರಿ, ಈ ಜಸ್ಟ್ ಓದಿದ್ವಲ್ಲ. ಸದಸ್ಯತ್ವ ರಾಜೀನಾಮೆ ಅಂಗೀಕೃತವಾದ ತಕ್ಷಣ ಓಕೆ ನೆಕ್ಸ್ಟ್ ನಾನು ಅದಕ್ಕೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ. ಅಲ್ರಿ ಗೌಡ್ರ, ಮತ್ತೆ ನೀವು ಮುಂದೆ ಎಲ್ಲಿರ್ತೀರಂತ? ತದನಂತರ ನಾನು ಈಗಾಗಲೇ ಜನತಾ ದಳದಲ್ಲಿದ್ದೀನಿ, ಯಾರು ಏನಾದ್ರು ಅನ್ಕೊಳ್ಳಿ. ಇದು ಒಳ್ಳೆ ಕತೆ ಐತಲ್ ಗೌಡ್ರ. ಗೌಡ್ರ ಪಕ್ಷಕ್ಕೆ ಗೌಡ್ರು ಸೇರ್ತಾರಪ್ಪ ಅಷ್ಟೇ, ಯಾರು ಏನ್ ನಂಗಲ್ಲ, ತಲೆ ಕರ್ಸಕ್ಕೆ ಹೋಗ್ಬೇಡ್ರಿ ನೀವು, ನಾನು ನಿಮ್ ಜೊತೆ ಇರ್ತೇನೆ. ಮುಂದೆ ಹೇಳ್ರಿ. ಊರು ಡೆಂಗೂರ ಬರ್ಕೊಳ್ಳಿ, ಅವು ಅದಿನ ಗಾದಿ ಇದೆ, ಗಾದಿ ಎಲ್ಲ ಹೇಳೋದು ಬೇಡ. ಪ್ಲೀಸ್ ಹೇಳ್ರಿ. ದಂಡಿಗೆದಿಲ್ಲ, ದಬಾನ್ಕೆದಿಲ್ಲ, ದಾಸಿಗೆ ನಿನ್ನ ಕೊಣ್ಮಿಣಿಗೆದಿಲ್ಲ ಅಂತ ಹಳ್ಳಿಗಳ ಕಡೆ ಹೇಳ್ತಾರೆ. ಏನಂದ್ರಿ? ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ದಂಡಿಗೆದಿಲ್ಲ, ದಬಾನ್ಕೆದಿಲ್ಲ, ದಾಸಿಗೆ ನಿನ್ನ ಕೊಣ್ಮಿಣಿಗೆದಿಲ್ಲ ಅಂತ ಹಳ್ಳಿಗಳ ಕಡೆ ಹೇಳ್ತಾರೆ. ಸದಾ ರೋಷ ಸದಾ ದೇಶ, ಅದಕ್ಕೆ ಹೀಗಿದೆಯೇ ದೇಶ. ಹೌದಾ, ಹೋಗ್ಲಿ ಬಿಡ್ರಿ ಗೌಡ್ರ. ಅಂದಂಗೆ ಈ ಬಿಜೆಪಿ ಪಾರ್ಟಿಯವರು ಹೆಂಗ್ ಮೋಸ ಮಾಡಿದ್ರು ಅಂತ ಸ್ವಲ್ಪ ಹೇಳ್ರಿ. ಅಪಮೌಲ್ಯಗಳ ಹಾದಿಯಲ್ಲಿರ್ತಕ್ಕಂಥ ಬಿಜೆಪಿ ಮೌಲ್ಯಾಧಾರಿತ ಆಡಳಿತವನ್ನು ಕೊಡದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಜನತೆಗೆ, ಕನ್ನಡ ಮಾತಿಗೆ ಮಾಡಿರ್ತಕ್ಕಂಥ ಒಂದು ಮೋಸ ಅಂತ ಹೇಳಿ ತಪ್ಪಾಗಲಾರದು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ವಾವ್ ಸೂಪರ್. ನೆಕ್ಸ್ಟ್. ಏನು ಎಂತೆಂಥ ಕೊಂಪು, ಕನ್ನಡ ನಾಡು ದಾರ್ಶನಿಕರ ನಾಡು. ಎಕ್ಸಾಕ್ಟ್ಲಿ ರೈಟ್. ನೆಕ್ಸ್ಟ್. ಕವಿ ಕೋಕಿಲೆಗಳ ಗೂಡು. ಆಹಾ, ಅದ್ಭುತ ಮಾತು, ಅದ್ಭುತ ಮಾತು. ಮುಂದೆ. ರಸ ಋಷಿಗಳ ಬೀಡು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಗೌಡ್ರ ಯಾಕ್ರಿ ಈ ನಮ್ಮ ಸ್ಟೇಟ್ ಇಂಥ ಸ್ಥಿತಿ ಬಂತು? ಎಲ್ಲ ಕದೀಮ್ರೇ ಜಾಸ್ತಿ ಆಗ್ಬಿಟ್ಟವ್ರೆ. ಏನಂದ್ರಿ? ಎಲ್ಲ ಕದೀಮ್ರೇ ಜಾಸ್ತಿ ಆಗ್ಬಿಟ್ಟವ್ರೆ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ನೀತಿ, ಇದೇ ರೀತಿ. ಓಕೆ ಗೌಡ್ರ, ಎನಿವೆ ಮತ್ತಿವಾಗ ಹೆಂಗ್ರಪ್ಪ? ಸ್ಪೀಕರ್ ಅವರು ಇಲ್ಲಲ್ಲ? ಸ್ಪೀಕರ್ ಆದೇಶ ಕೊಟ್ಟರೆ ಸೆಕ್ರೆಟರಿ ಕೇಳಿ ಕೊಟ್ಬಿಟ್ಟಿರ್ತೀನಿ. ಇಲ್ಲ ಅಂದ್ರೆ? ಇಲ್ಲ, ನಮಗೆ ಕೊಡಬೇಕು ಅಂತ ಪದ್ಧತಿ ಇದ್ರೆ ಅವ್ರೆಲ್ಲಿ ಇದ್ರೆ ಹುಡುಕೋಬೇಕಾಗ್ತದೆ. ಗೌಡ್ರ ಫೈನಲ್ ಆಗಿ ಈ ಗೌರ್ಮೆಂಟ್ ಇನ್ನು ಎಷ್ಟು ದಿನ ರೀ? ಇನ್ನೇನು 21-22 ಡಮಾರದು.